ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಅಫಿಲಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡ್ಕೊಳ್ಳಿ, ಬಿಕಾಸ್ ತುಂಬ ಜನರು ಕ್ರಿಯೇಟರ್ ಕ್ಲಬ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದೇನಪ್ಪ ಅಂದರೆ ವಿಶ್ ಲಿಂಕ್ ಅಪ್ಲಿಕೇಶನ್ ಥ್ರೂ ನೀವು ಕೂಡ ಅಫಿಲಿಯೇಟ್ ಮಾಡ್ಬೋದು. ಬಟ್ ವಿಶ್ ಲಿಂಕಲ್ಲಿ ಏನಪ್ಪ ಅಂದರೆ ನೀವು ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ಗಳದ್ದು ವಿಡಿಯೋನ ಶೇರ್ ಮಾಡಿಕೊಂಡು ಅರ್ನ್ ಮಾಡ್ಬೋದು. ಬಟ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಂದರೆ ಪರ್ಟಿಕ್ಯುಲರ್ಲಿ ಮೀಶೋ ಪ್ರಾಡಕ್ಟ್ಸ್ ಮಾತ್ರ ನಾವಲ್ಲಿ ಶೇರ್ ಮಾಡುವಂಥದ್ದು. ಓಕೆನಾ. ಸೊ ಇವಾಗ ವಿಶ್ ಲಿಂಕ್ದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ಆದರೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಫೇಸ್ಬುಕ್ಕಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಶ್ ಲಿಂಕ್ ಥ್ರೂ ಫೇಸ್ಬುಕ್ಕಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ವಿಡಿಯೋಸ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರದ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ. ಸೊ ನಿಮ್ಮ ಒಂದು ವಿಶ್ ಲಿಂಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ 4 ಆಪ್ಷನ್ ಕಾಣಿಸುತ್ತೆ, 5 ಆಪ್ಷನ್. ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್, ವೀಡಿಯೋಸ್ ಮತ್ತು ಫೇಸ್ಬುಕ್ 3 ಆಪ್ಷನ್ ಇದೆ. ಇನ್ಸ್ಟಾಗ್ರಾಮ್ ಹೇಗೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಯೂಟ್ಯೂಬ್, ಫೇಸ್ಬುಕ್ದು ಕೂಡ ನಿಮಗೆ ಮುಂದೆ ಹೇಳ್ತಾ ಇರ್ತೀನಿ ಬೇಕು ಅಂತಂದರೆ. ಬಟ್ ಇವಾಗ ತುಂಬ ಜನರು ಫೇಸ್ಬುಕ್ ಬಗ್ಗೆ ಕೇಳ್ತಾ ಇದ್ರಿ, ಸೊ ಹಾಗಾಗಿ ಫೇಸ್ಬುಕ್ದಾಗ ನೋಡೋಣ. ಓಕೆ. ಸೊ ಇಲ್ಲಿ ಫೇಸ್ಬುಕ್ ಪೋಸ್ಟ್ ಆ್ಯಂಡ್ ವೀಡಿಯೋಸ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನಾವು ಫೇಸ್ಬುಕ್ಕಲ್ಲಿ ಯಾವುದೆಲ್ಲ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀವಿ ಇಲ್ಲಿ ಎಲ್ಲನೂ ಬಂದುಬಿಡುತ್ತೆ. ಸೊ ಆ ಒಂದು ಪೋಸ್ಟ್ನ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಥಿಂಗ್ ನೀವು ಫೇಸ್ಬುಕ್ನ ಕನೆಕ್ಟ್ ಮಾಡಬೇಕಾಗತ್ತೆ. ವಿಶ್ ಲಿಂಕಲ್ಲಿ ಕನೆಕ್ಟ್ ಮಾಡಿದರೆ ಮಾತ್ರ ನಿಮಗೆ ಈ ರೀತಿಯಾಗಿ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿರೋದು ಇಲ್ಲಿ ಸಿಗ್ಬಿಡತ್ತೆ. ನೀವು ಫೇಸ್ಬುಕ್ಕೆ ಕನೆಕ್ಟ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಫೇಸ್ಬುಕ್ಕಲ್ಲಿ ಏನು ಪೋಸ್ಟ್ ಹಾಕಿದ್ದೀರಾ ಅದು ಏನೂ ಬರೋದಿಲ್ಲ. ಓಕೆ. ಸೊ ಇವಾಗ ಫೇಸ್ಬುಕ್ ಹೇಗೆ ಕನೆಕ್ಟ್ ಮಾಡೋದು ಅಂತಂದರೆ, ಸೊ ನಿಮ್ಮ ಹೋಮ್ ಪೇಜ್ಗೆ ಬನ್ನಿ. ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ಮೇಲೆ ನಿಮಗೆ ನಿಮ್ಮ ಪ್ರೊಫೈಲ್ ಪಕ್ಕದಲ್ಲಿ 3 ಲೈನ್ಸ್ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಯುವರ್ ಪ್ರೊಫೈಲ್ ಅಂತ ಸಿಗುತ್ತೆ. ಸೊ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ನಾನು 3 ಚಾನಲ್ಸ್ಗಳು ಇದಕ್ಕೆ ಲಿಂಕ್ ಆಲ್ರೆಡಿ ಮಾಡಿದ್ದೀನಿ. ಓಕೆ. ಸೊ ಇಲ್ಲಿ ನಾನು ಮಾಡಿರೋದ್ರಿಂದ ಇಲ್ಲಿ ಆಲ್ರೆಡಿ ಲಿಂಕ್ ಆಗಿದೆ ಅಂತ ಬಂದಿದೆ. ಸೊ ನಿಮಗೆ ಲಿಂಕ್ ಮಾಡಲಿಲ್ಲ ಅಂತಂದರೆ 3 ಆಪ್ಷನ್ ಕಾಣಿಸುತ್ತೆ, ಯೂಟ್ಯೂಬ್ ಮತ್ತು ಫೇಸ್ಬುಕ್. ಸೊ ಯಾವ್ದು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಪ್ಲ್ಯಾಟ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಅಲ್ಲಿ ನಿಮಗೆ ಪಾಸ್ವರ್ಡ್ ಮತ್ತು ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ನ ಕೇಳ್ತಾರೆ. ಎಲ್ಲನೂ ಹಾಕ್ಕೊಂಡು ನಿಮ್ಮ ಫೇಸ್ಬುಕ್ ಅಕೌಂಟ್ ಇಲ್ಲಿ ಲಿಂಕ್ ಮಾಡ್ಕೊಳ್ಬೇಕು. ಆ್ಯಂಡ್ ಫೇಸ್ಬುಕ್ ಅಕೌಂಟ್ ಅಂತಂದರೆ ಫೇಸ್ಬುಕ್ಕಲ್ಲೂ ಕೂಡ ನಿಮ್ಮ ಪೇಜ್ ಕ್ರಿಯೇಟ್ ಆಗಿರಬೇಕು. ಸೊ ಆ ಪೇಜ್ ನೀವಿಲ್ಲಿ ಲಿಂಕ್ ಮಾಡಬೇಕಾಗತ್ತೆ. ನಾರ್ಮಲಿ ಫೇಸ್ಬುಕ್ ಅಕೌಂಟ್ ಇಲ್ಲಿ ಲಿಂಕ್ ಮಾಡಲಿಕ್ಕೆ ಬರೋದಿಲ್ಲ. ಫೇಸ್ಬುಕ್ ಪೇಜ್ನ ನಾವಿಲ್ಲಿ ಲಿಂಕ್ ಮಾಡಬೇಕಾಗತ್ತೆ. ಹೌದಾ. ಸೊ ಫೇಸ್ಬುಕ್ ಪೇಜ್ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಮೊದಲು. ಫೇಸ್ಬುಕ್ ಬೇರೆ, ಫೇಸ್ಬುಕ್ ಪೇಜ್ ಬೇರೆ. ಓಕೆ. ನಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಫೇಸ್ಬುಕ್ ಪೇಜ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲ ಅಂತಂದರೆ ಕ್ರಿಯೇಟ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಒಂದು ಹೊಸದಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಆಮೇಲೆ ನೀವು ನೋಡ್ಕೊಬೋದು. ಸೊ ಫೇಸ್ಬುಕ್ನ ಪೇಜ್ನ ನೀವು ಕ್ರಿಯೇಟ್ ಮಾಡಿದ ಮೇಲೆ ಆ ಪೇಜ್ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನೀವು ಕನೆಕ್ಟ್ ಮಾಡಿದಾಗ ಆವಾಗ ನೀವು ಫೇಸ್ಬುಕ್ ಇಲ್ಲಿ ಕನೆಕ್ಟ್ ಆಗಿದೆ ಅಂತ ಅರ್ಥ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಕೊಡೋದಿರುತ್ತೆ. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಕೊಡಿ, ಬಿಕಾಸ್ ನಾವು ಏನೇ ಅರ್ನಿಂಗ್ ಮಾಡಿರ್ತೀವಿ ಅದು ಆಟೋಮೆಟಿಕ್ಕಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ. ಒಂದ್ಸಲ ನಾವು ಅಕೌಂಟ್ ಎಲ್ಲ ಡೀಟೇಲ್ಸ್ ಇಲ್ಲಿ ಅಟ್ಯಾಚ್ ಮಾಡಿದ ಮೇಲೆ ಅಮೌಂಟ್ ಬರಲಿಕ್ಕೆ ಶುರು ಆಗುತ್ತೆ. ಓಕೆ. ಸೊ ಇದು ಬಂದುಬಿಟ್ಟು ಫೇಸ್ಬುಕ್ಕಲ್ಲಿ ಹೇಗೆ ಮಾಡೋದು ಅಂತ. ನೀವು ಫೇಸ್ಬುಕ್ ಎಲ್ಲ ಕನೆಕ್ಟ್ ಮಾಡಿರ್ತೀರಲ್ವ. ಸೊ ಕನೆಕ್ಟ್ ಮಾಡಿದ ಮೇಲೆ ಅಲ್ಲಿ ನೀವು ಎಲ್ಲನೂ ಪೋಸ್ಟ್ ಎಲ್ಲ ಮಾಡ್ತೀರಾ, ಆವಾಗ ಈ ಥರ ಇಂಟರ್ಫೇಸ್ ಬರುತ್ತೆ, ಏನೇನು ಪೋಸ್ಟ್ ಮಾಡಿದ್ದೀರಾ ಅಂತ ಹೇಳಿ. ಸೊ ಜಸ್ಟ್ ಏನಪ್ಪ ಅಂತಂದರೆ ಏನು ಮಾಡಬೇಕು, ಒಂದು ನಿಮಿಷ ತೋರಿಸ್ತೀನಿ. ಇವಾಗ ಪೋಸ್ಟ್ಗಳು ಇಲ್ಲಿ ನಿಮಗೆ ಕಾಣಿಸುತ್ತೆ. ಯಾವ ಪೋಸ್ಟ್ಗೆ ನೀವು ಲಿಂಕ್ನ ಅಫಿಲಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಇಲ್ಲಿ ಜಸ್ಟ್ ಇವಾಗ ನಾನು ಲಕ್ಷ್ಮಿ ಐಡಲ್ ಒಂದು ತೋರಿಸಿದ್ದೀನಿ. ಜಸ್ಟ್ ನಾನಿಲ್ಲಿ ಏನಾದರೂ ಸುಮ್ಮನೆ ಲಕ್ಷ್ಮಿ ಐಡಲ್ ಅಂತ ಹಾಕ್ತೀನಿ. ಆ ಒಂದು ಪೋಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ.
ಆ್ಯಂಡ್ ಇಲ್ಲಿ ಲಿಂಕ್ನ ನಾವು ಪೇಸ್ಟ್ ಮಾಡಬೇಕು. ಸೊ ಈ ಒಂದು ಪ್ರಾಡಕ್ಟ್ ನಾನು ಮೀಶೋದಿಂದ ತರಿಸಿರೋದು, ಹಾಗಾಗಿ ಸೊ ನೋಡ್ಬೋದು ಈ ಒಂದು ಪ್ರಾಡಕ್ಟ್ ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದನ್ನು ನೀವು ಫಸ್ಟ್ ಲಿಂಕ್ನ ಕಾಪಿ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನೋಡ್ಬೋದು 10% ಕಮಿಷನ್. ಈ ಪ್ರಾಡಕ್ಟ್ ಯಾರಾದರೂ ಪರ್ಚೇಸ್ ಮಾಡಿದರೆ ನನಗೆ 10% ಸಿಗುವಂಥದ್ದು. ಸೊ ಟೋಟಲ್ ಕಾಸ್ಟ್ ಇದು ಬಂದುಬಿಟ್ಟು 1196 ಇದೆ. 10% ಅಂದರೆ ಅರೌಂಡ್ 110-120 ರುಪೀಸ್ ಆಗುತ್ತೆ, ಹೌದಲ್ವಾ? ಸೊ ಒಬ್ಬರು ಪರ್ಚೇಸ್ ಮಾಡಿದರೆ ನನಗೆ 100 ರುಪೀಸ್ ನನ್ನ ಒಂದು ವಿಶ್ ಲಿಂಕ್ ಅಕೌಂಟ್ಗೆ ಬಂದು ಸೇರುತ್ತೆ. ಸೊ ಇದನ್ನು ಇವಾಗ ಕಾಪಿ ಮಾಡ್ಕೊಳ್ಬೇಕು. ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆ ಅಲ್ವಾ, ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಟು ಕ್ಲಿಪ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪ್ರಾಡಕ್ಟ್ ಲಿಂಕ್ ಇವಾಗ ಕಾಪಿ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ವಿಶ್ ಲಿಂಕ್ ಓಪನ್ ಮಾಡಿಕೊಂಡು ಇಲ್ಲಿ ಲಿಂಕ್ ಅಟ್ಯಾಚ್ ಮಾಡಲಿಕ್ಕೆ ಹೇಳಿದ್ದಾರಲ್ವಾ, ಇಲ್ಲಿ 2 ಸಿಮ್ ಕಾರ್ಡ್ ಥರ ಸಿಂಬಲ್ ಕಾಣಿಸ್ತಿದೆಯಲ್ಲ, ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಲಿಂಕ್ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು ಆ ಒಂದು ಪೋಸ್ಟ್ಗೆ ಈ ಒಂದು ಪ್ರಾಡಕ್ಟ್ ಲಿಂಕ್ ಆಗಿದೆ ಇವಾಗ. ಸೊ ಇಲ್ಲಿ ಪಬ್ಲಿಷ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪಬ್ಲಿಷ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಕಂಗ್ರ್ಯಾಚುಲೇಷನ್ಸ್, ಯುವರ್ ಪೋಸ್ಟ್ ವಿಶ್ ಲಿಂಕ್ ಈಸ್ ಲೈವ್. ಇವಾಗ ನನ್ನ ವಿಶ್ ಲಿಂಕ್ ಲೈವ್ ಆಗಿದೆ ಪೋಸ್ಟ್. ಸೊ ಯಾರಾದರೂ ಆ ಒಂದು ಪೋಸ್ಟ್ಗೆ ಲಿಂಕ್ ಅಂತ ಕಾಮೆಂಟ್ ಮಾಡಿದಾಗ ಈ ಪ್ರಾಡಕ್ಟ್ ಅವ್ರಿಗೆ DM ಥ್ರೂ ಹೋಗುತ್ತೆ. ಅಲ್ಲಿಂದ ಅವರು ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಂಡಿದ್ರೆ ನಮಗೆ ಕಮಿಷನ್ ಸಿಗುವಂಥದ್ದು. ಓಕೆನಾ? ಸೊ ಇಷ್ಟೇ ಇರೋದು ಫೇಸ್ಬುಕ್ಕಲ್ಲಿ ಈ ಥರ ನೀವು ಲಿಂಕ್ಸ್ನ ಜನ್ರೇಟ್ ಮಾಡಿಕೊಂಡು ಅರ್ನಿಂಗ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.